ಎಲ್ಲ ನಮ್ಮ ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೆ ಮೊದಲನೇದಾಗಿ ನಮಸ್ಕಾರ. ಇಂದಿನ ಈ ಒಂದು ಸಭೆ ತುಮಕೂರು ಮತ್ತು ಚಿತ್ರದುರ್ಗ ಹಾಗೂ ದಾವಣಗೆರೆ ಸೇರಿದಂತೆ ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಯಾರ್ಯಾರು ಪಕ್ಷದ ಚಿಹ್ನೆಯಡಿ ಅಭ್ಯರ್ಥಿಗಳಾಗಿ ಸ್ಪರ್ಧೆ ಮಾಡಿದ್ರು ಹಾಗೂ ಹಲವಾರು ವರ್ಷಗಳಿಂದ ಪಕ್ಷದ ಚಿಹ್ನೆಯಡಿ ಗೆದ್ದು ಶಾಸಕರಾಗಿ ಕೆಲಸ ಮಾಡಿದಂಥವ್ರು ಇರ್ಬೋದು. ಇಂದಿನ ಜನತಾದಳ ಪಕ್ಷದ ಹಾಲಿ ಶಾಸಕರು, ವಿಧಾನ ಪರಿಷತ್ನ ಸದಸ್ಯರು ಸೇರಿದಂತೆ 3 ಜಿಲ್ಲೆಯ ಪ್ರಮುಖ ಮುಖಂಡರುಗಳು ಹಾಗೂ ಕೆಲವೊಂದಷ್ಟು ಜನ ಕಾರ್ಯಕರ್ತ ಬಂಧುಗಳು ಕೂಡ ಹಾಗೂ 3 ಜಿಲ್ಲೆಯ ಅಧ್ಯಕ್ಷರುಗಳು, ತಾಲೂಕು ಅಧ್ಯಕ್ಷರುಗಳು ಬಹುತೇಕ 3 ಜಿಲ್ಲೆಗಳಿಂದ ಇವತ್ತೇನು ಆಗಮಿಸಿದ್ದಾರೆ. ಈಗಾಗಲೇ ಸುದೀರ್ಘವಾಗಿ 2 ಗಂಟೆಗಳ ಕಾಲ ಪಕ್ಷದ ಚೌಕಟ್ಟಿನಲ್ಲಿ ಮುಂಬರ್ತಕ್ಕಂಥ ಜಿಲ್ಲಾ ಪಂಚಾಯಿತಿ ಹಾಗೂ ತಾಲೂಕು ಪಂಚಾಯಿತಿ ಚುನಾವಣೆಗಳ ತಯಾರಿಯನ್ನ ಕುರಿತು ಪಕ್ಷದ ಎಲ್ಲ ಗೌರವಾನ್ವಿತ ಹಿರಿಯ ಮುಖಂಡರುಗಳು ಅವರವರ ಅನಿಸಿಕೆಗಳನ್ನ ಪಕ್ಷದ ಚೌಕಟ್ಟಿನಲ್ಲಿ ಈಗಾಗಲೇ ತಿಳಿಸಿದ್ದಾರೆ. ಪಕ್ಷದ ವರಿಷ್ಠರು ಸನ್ಮಾನ್ಯ ದೇವೇಗೌಡರು ಸಾಹೇಬರು, ಕೇಂದ್ರದ ಸಚಿವರು ಹಾಗೂ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣ ಅವರ ನಾಯಕತ್ವದ ಅಡಿ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಮಾರ್ಗದರ್ಶನದ ಒಂದಿಗೆ ಈಗಾಗಲೇ ಕಳೆದ 2 ದಿನಗಳ ಹಿಂದೆ ಹಾಸನ ಜಿಲ್ಲೆಯಲ್ಲಿ ಹಾಸನ, ಚಿಕ್ಕಮಗಳೂರು ಹಾಗೂ ಶಿವಮೊಗ್ಗ ಸೇರಿದಂತೆ 3 ಜಿಲ್ಲೆಗಳ ಅಭ್ಯರ್ಥಿಗಳು, ಜಿಲ್ಲಾಧ್ಯಕ್ಷರು ಸೇರಿ ಈಗಾಗಲೇ ಒಂದು ಸಭೆಯನ್ನು ಮುಕ್ತಾಯ ಮಾಡಿದ್ದೇವೆ. ಇವತ್ತು ವಿಶೇಷವಾಗಿ ತುಮಕೂರಿಗೆ ಸಮಯವನ್ನು ಮೀಸಲಿಟ್ಟು ಎಲ್ಲ ನಮ್ಮ ಪಕ್ಷದ ಹಿರಿಯ ಮುಖಂಡರುಗಳು ಕೂಡ ಈ ಸಭೆಯಲ್ಲಿ ಪ್ರತಿಯೊಬ್ಬರು ಕೂಡ ಭಾಗಿಯಾಗಿ ಸಭೆಯನ್ನು ಒಂದು ಯಶಸ್ವಿಗೊಳಿಸಿದ್ದಾರೆ. ಹಾಗಾಗಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಗಳಲ್ಲಿ ನಾವು ಯಾವ ರೀತಿ ಸಜ್ಜಾಗಬೇಕು, ಯಾವ ರೀತಿ ಈ ಭ್ರಷ್ಟ ಕಾಂಗ್ರೆಸ್ನ ಸರ್ಕಾರದ ವಿರುದ್ಧವಾಗಿ ಈಗಾಗಲೇ ರಾಜ್ಯದ 7.5 ಕೋಟಿ ಕನ್ನಡಿಗರು ಕೂಡ ಪ್ರತಿನಿತ್ಯ ನಾವು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೇವೆ. ಈಗ ಕಳೆದ 4-5 ದಿನಗಳಿಂದ ಏನು ಇವತ್ತು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಬಹುಶಃ ಮಾಧ್ಯಮದಲ್ಲೇ ಚರ್ಚೆಗೆ ಇತ್ತೀಚೆಗೆ ಗ್ರಾಸವಾಗಿರ್ತಕ್ಕಂಥ ವಿಚಾರ. ಅದರಲ್ಲೂ ನಾಡಿನ ನಮ್ಮ ತಾಯಂದರಿಗೆ, ಹೆಣ್ಣು ಮಕ್ಕಳಿಗೆ ಗೃಹಲಕ್ಷ್ಮಿ ಯೋಜನೆಯನ್ನ ಕೊಡ್ತೇವೆ ಪ್ರತಿ ತಿಂಗಳು ಅಂತಕ್ಕಂಥದ್ದನ್ನ ಕಾಂಗ್ರೆಸ್ನವರು ಕಳೆದ 2 ವರ್ಷದ ಹಿಂದೆ ಒಂದು ಮಾತನ್ನ ಏನು ಕೊಟ್ಟಿದ್ರು, ಆದರೆ ಕೊಟ್ಟ ಮಾತಿನಂತೆ ನಡ್ಕೊಳ್ಳದೆ ಇರ್ತಕ್ಕಂಥದ್ದು ಬಹುಶಃ ನಾಡಿನ ಉದ್ದಗಲಕ್ಕೂ ಕೂಡ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ತಾಯಂದ್ರಗಳ ಒಂದು ಆಕ್ರೋಶವನ್ನು ಕೂಡ ತಾವೆಲ್ಲರೂ ಮಾಧ್ಯಮದಲ್ಲಿ ಅವರಿಗೆ ಪ್ರಶ್ನೆಯನ್ನ ಮಾಡಿದಂಥ ಸಂದರ್ಭದಲ್ಲಿ ಅವರ ಕಡೆಯಿಂದ ಬಂದಿರತಕ್ಕಂಥ ಉತ್ತರ, ಕಳೆದ 3-4 ತಿಂಗಳುಗಳಿಂದ ಇವತ್ತೇನು ಗೃಹಲಕ್ಷ್ಮಿ ಯೋಜನೆಯನ್ನ ಇಟ್ಕೊಂಡಿರ್ತಕ್ಕಂಥದ್ದಿರ್ಬೋದು. ಅಷ್ಟೇ ಅಲ್ಲ, ಇವತ್ತು ಬೇಸಿಗೆ ಕಾಲ ಪ್ರಾರಂಭ ಆಗಿದೆ. ರೈತರಿಗೆ ಇವತ್ತು ವಿದ್ಯುತ್ತನ್ನ ಪೂರೈಕೆ ಮಾಡಬೇಕು ಅಂತಕ್ಕಂಥದ್ದು ಈಗಾಗಲೇ ನಿನ್ನೆ ದಿನ ಶ್ರೀರಂಗಪಟ್ಟಣದಲ್ಲಿ, ಇತ್ತೀಚೆಗೆ ಹನೂರಿನಲ್ಲೂ ಕೂಡ ರೈತಾಪಿ ವರ್ಗ ಹೋಗಿ ಏನು ನಮಗೆ ಸರಿಯಾದ ಸಮಯಕ್ಕೆ ವಿದ್ಯುತ್ ಸಿಗ್ತಾ ಇಲ್ಲ, ನಮಗೆ ಹೇಗಾದ್ರೂ ಬೇಸಿಗೆ ಕಾಲ ಬೇರೆ ಮುಂದೆ ಬರ್ತಾ ಇದೆ, ನಮ್ಮ ಹೊಲ ಗದ್ದೆಗಳಿಗೆ ನೀರನ್ನ ಇವತ್ತು ಪಂಪ್ ಸೆಟ್ ಮೂಲಕ ಏನು ಹರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ. ಇದು ಎಲ್ಲೋ ಒಂದ್ ಕಡೆ ರೈತರಿಗೆ ಇವತ್ತು ಈ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಕೈ ಬಿಟ್ಟಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಅವರ ಬೇಡಿಕೆಗಳಿರ್ಬೋದು, ಈಗ ಕೇವಲ ನಮಗೆ BPL ಹೋಲ್ಡರ್ಸ್ಗೆ ಇವತ್ತು ಸಮಸ್ಯೆ ಆಗಿರ್ತಕ್ಕಂಥದ್ದಷ್ಟೇ ಅಲ್ಲ, ಇವತ್ತು ಏನು ಕಾಂಟ್ರಾಕ್ಟರ್ಗಳಿದ್ದಾರೆ, ಗುತ್ತಿಗೆದಾರರೇನಿದ್ದಾರೆ, ಗುತ್ತಿಗೆದಾರರು ಮಾಡಿರ್ತಕ್ಕಂಥ ಕೆಲಸಕ್ಕೆ ಇವತ್ತು ಬಿಲ್ಲನ್ನ ತಡೆ ಒಡ್ಡಿ ಇವತ್ತು ಇಲ್ಲಿವರೆಗೂ ಅವ್ರಿಗೆ ಹಣಕಾಸನ್ನ ಕೂಡ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಬಹುಶಃ ಕಳೆದ 2 ತಿಂಗಳಿಂದ ನಿರಂತರವಾಗಿ 2 ವರ್ಷದಿಂದ 2 ತಿಂಗಳಿಂದ ಬೆಳಕಿಗೆ ಬಂದಿದೆ. ಗುತ್ತಿಗೆದಾರರು ಪಾಪ ಅವರು ಕಾದು ಇವತ್ತು ಕೊಡ್ತಾರೆ, ನಾಳೆ ರಿಲೀಸ್ ಮಾಡ್ತಾರೆ ಬಿಲ್ಲು ಅಂತಕ್ಕಂಥದ್ದು ಪಾಪ
ಅವರು ಸಾಲ ಸೋಲ ಮಾಡಿ ಇವತ್ತು ಬೀದಿಗೆ ಬಂದಿರತಕ್ಕಂಥ ನಿದರ್ಶನಗಳು ಕಾಣ್ತಾ ಇದ್ದೇವೆ. ಇವತ್ತು ಬಿಲ್ಡರ್ಗಳು ಏನು ಖುಷಿಯಾಗಿಲ್ಲ. ಇವತ್ತು ಬಿಲ್ಡರ್ಗಳ ಮೇಲೆ ಇವತ್ತು ಎಷ್ಟು ಸ್ಕ್ವೇರ್ ಫೀಟ್ಗೆ ಇವತ್ತು ಹಣ ಲೂಟಿ ಮಾಡ್ತಾ ಇರ್ತಕ್ಕಂಥ ಸರ್ಕಾರ. ಇವತ್ತು ಅಭಿವೃದ್ಧಿ ಅಂತಕ್ಕಂಥದ್ದು ಬೆಂಗಳೂರು ನಗರ ಇರ್ಬೋದು, ಇಡೀ ರಾಜ್ಯದಲ್ಲಿ ಸಂಪೂರ್ಣವಾಗಿ ಕುಂಠಿತ ಆಗಿದೆ. ಇವತ್ತು ಸತ್ವಾಗಿದೆ ಇವತ್ತು ಅಭಿವೃದ್ಧಿ ಅಂತಕ್ಕಂಥದ್ದು. ಆ ಮಟ್ಟಕ್ಕೆ ಇಟ್ಸ್ ಎ ಕೊಲಾಪ್ಸ್, ಇಟ್ಸ್ ಎ ಕಂಪ್ಲೀಟ್ ಕೊಲಾಪ್ಸ್ ಆಫ್ ಅಡ್ಮಿನಿಸ್ಟ್ರೇಷನ್ ಫ್ರಮ್ ದ ಕಾಂಗ್ರೆಸ್ ಗೌರ್ಮೆಂಟ್. ಇದು ಬಹಳ ಸ್ಪಷ್ಟ. ಆಮೇಲೆ ಇಲ್ಲಿ ನಮ್ಮ ಕೃಷ್ಣಪ್ಪಣ್ಣ ಕೂತಿದ್ದಾರೆ, ಬಾಬಣ್ಣ ಅವರು ಶಾಸಕರು ಕೂತಿದ್ದಾರೆ ಜೊತೆನಲ್ಲಿ. ಇಲ್ಲಿವರೆಗೂ ಕಳೆದ 2 ವರ್ಷದಿಂದ ಇತ್ತೀಚೆಗೆ ಕೊಡ್ಲೋ ಬೇಡವೋ ಅಂತ ಬಹುಶಃ 2 ತಿಂಗಳ ಹಿಂದೆ ಒಂದು 10 ಕೋಟಿ ರೂಪಾಯಿ ಇವತ್ತು ಹಣಕಾಸನ್ನ ಬಿಡುಗಡೆ ಮಾಡಿದ್ದಾರೆ. ಬಿಡುಗಡೆನೂ ಆಗಿಲ್ಲ, ಲೆಟರ್ ಅಷ್ಟೇ. ಇದು ಈ ರೀತಿಯಾದಂತ ಪರಿಸ್ಥಿತಿಗಳು ಬಹುಶಃ ಶಾಸಕರಿಗೆ ಮತ ಹಾಕಿ ಗೆಲ್ಲಿಸಿದಂತ ತಾಲೂಕಿನ ಜನತೆಗೆ, ಶಾಸಕರಿಗೆ, ಜನಸಾಮಾನ್ಯರಿಗೆ ಇದು ಯಾವುದು ಕೂಡ ಅರ್ಥವಾಗೋದಿಲ್ಲ. ಅವ್ರಿಗೆ ಒಂದೇ ಏನು, ಕೃಷ್ಣಪ್ಪಣ್ಣನ ಶಾಸಕರಾಗಿ ಮಾಡಿದ್ದೀವಿ, ಬಾಬಣ್ಣವ್ರಿಗೆ ಶಾಸಕರಾಗಿ ಮಾಡಿದ್ದೀವಿ, ಈಗ ನಮ್ಮ ತಾಲೂಕು ಅಭಿವೃದ್ಧಿ ಆಗಬೇಕು, ಅಭಿವೃದ್ಧಿ ಕಾಣ್ತಾ ಇಲ್ವಲ್ಲ ಅಂತಕ್ಕಂಥದ್ದು ಅವ್ರಿಗೆ ಪ್ರಶ್ನೆ ಮಾಡಿದಾಗ ಇವತ್ತು ಅವರು ಯಾವ ರೀತಿ ಇವತ್ತು ಮುಂದಿನ ದಿನಗಳಲ್ಲಿ ತಾಲೂಕಿನ ಜನತೆಗೆ ಉತ್ತರ ಕೊಡಬೇಕು ಅಂತಕ್ಕಂಥದ್ದು ಯೋಚನೆ ಮಾಡಬೇಕಾಗ್ತದೆ. ಇವತ್ತು ಕೇವಲ ಇದು JDSನ ಶಾಸಕರ ಪರಿಸ್ಥಿತಿ ಅಲ್ಲ, ಕೇವಲ ಬಿಜೆಪಿಯ ಶಾಸಕರ ಪರಿಸ್ಥಿತಿ ಅಲ್ಲ, ಇವತ್ತು ಕಾಂಗ್ರೆಸ್ನ ಶಾಸಕರ ಪರಿಸ್ಥಿತಿನೇ ಇವತ್ತು ಆ ಮಟ್ಟಕ್ಕೆ ಬಂದು ನಿಂತಿದೆ. ಇವತ್ತು ಗ್ಯಾರಂಟಿ ಯೋಜನೆಗಳು ಕನಿಷ್ಠ ಪಕ್ಷ 50,000 ಕೋಟಿಯಷ್ಟು ಇವತ್ತು ಹಣವನ್ನ ಹೊಂದಿಸಬೇಕಾಗಿದೆ. ಇವತ್ತು ಎಲ್ಲಿಂದ ಹೊಂದಿಸ್ತಾ ಇದ್ದೀರಿ ಹಣವನ್ನ? ಇವತ್ತು ಬೆಂಗಳೂರು ನಾನು ಬಿಟ್ಟೆ ವಿಚಾರ. ಬೆಂಗಳೂರಿನಲ್ಲಿ ಬಹುಶಃ ಇಡೀ ರಾಜ್ಯಕ್ಕೆ ಹೈಯೆಸ್ಟ್ ಟ್ಯಾಕ್ಸ್ ಕಲೆಕ್ಷನ್ ಆಗಿರ್ತಕ್ಕಂಥ ನಗರ ಬೆಂಗಳೂರು ನಗರ. ಆದ್ರೆ ಬೆಂಗಳೂರು ಡೆವಲಪ್ಮೆಂಟ್ ಎಲ್ಲಿದೆ? ಅದೇ ನಾವು ಪಕ್ಕದ ರಾಜ್ಯ ಹೈದರಾಬಾದ್ ನೋಡಿ. ಇವತ್ತು ಎಲ್ಲರೂ ಕೂಡ ಇವತ್ತೇನು IT ಇರ್ಬೋದು ಅಥವಾ ಈಗ ಇತ್ತೀಚೆಗೆ ಬೆಳಕಕ್ಕೆ ಬಂದಿರತಕ್ಕಂಥ ಹೊಸ ಟೆಕ್ನಾಲಜಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಏನು ಮಾತನಾಡ್ತೇವೆ, ಇವತ್ತು ಸಂಪೂರ್ಣ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಒಂದು ಡೇಟಾ ಒಂದು ಕಂಪ್ನಿನ ದೊಡ್ಡ ಮಟ್ಟದಲ್ಲಿ ಇವತ್ತು ಒಂದು ಟೆಕ್ ಪಾರ್ಕ್ ನಿರ್ಮಾಣ ಮಾಡ್ತಕ್ಕಂಥದಕ್ಕೆ ಇವತ್ತು ಹೈದರಾಬಾದ್ನವರು, ಅಲ್ಲಿನ ಸರ್ಕಾರಗಳು ಇವತ್ತು KCR ಕಾಲದಿಂದ ಇವತ್ತು KTR ಅವರು ಕೂಡ ಸಾಕಷ್ಟು ಬಾರಿ ನೆನ್ನೆ ದಿನ ಅದನ್ನ ಟ್ವೀಟ್ ಮಾಡಿದ್ದಾರೆ. ಇವತ್ತು ಹೈದರಾಬಾದ್ಗೆ ಬನ್ನಿ ನೀವೆಲ್ಲರೂ. ಹೈದರಾಬಾದಲ್ಲಿ ಎಲ್ಲಾ ರೀತಿ ಇನ್ಫ್ರಾಸ್ಟ್ರಕ್ಚರ್ ಇದೆ, ಎಲ್ಲಾ ರೀತಿ ನಾವು ಪೂರಕವಾದಂತ ವಾತಾವರಣ ಹೈದರಾಬಾದಲ್ಲಿ ಕೊಟ್ಟಿದ್ದೀವಿ, ನೀವು ಯಾಕೆ ಬೆಂಗಳೂರಿನಲ್ಲಿ ಇದ್ದೀರಾ ಅಂತಕ್ಕಂಥ ಪ್ರಶ್ನೆಗಳು ಇವತ್ತು ಪಕ್ಕದ ರಾಜ್ಯಗಳು ಕೇಳ್ತಕ್ಕಂಥ ಒಂದು ಪರಿಸ್ಥಿತಿ ಇವತ್ತು ನಮ್ಮ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. ಆಮೇಲೆ ಇವತ್ತು ಲಾ ಅಂಡ್ ಆರ್ಡರ್ ಅಂತೂ ಬಹುಶಃ ಮೊನ್ನೆ ದಿನ ಮೈಸೂರಿನಲ್ಲಿ ಆದಂತ ಒಂದು ಘಟನೆ ಬಹುಶಃ ಇಡೀ ನಾಗರಿಕ ಸಮುದಾಯ ತಲೆ ತಗ್ಗಿಸ್ತಕ್ಕಂಥ ಒಂದು ಘಟನೆ. ಒಂದು ಪೊಲೀಸ್ ಅಧಿಕಾರಿಯ ವಾಹನದ ಮೇಲೆ ಪೂರ್ವ ಸಿದ್ಧತೆಗಳು, ಪೂರ್ವ ತಯಾರಿ ಮಾಡ್ಕೊಂಡು 100 ಕಳ್ಗಳನ್ನ ಮುಂಚಿತವಾಗಿ ರೆಡಿ ಮಾಡ್ಕೊಂಡು ಒಂದು ಪೊಲೀಸ್ ಅಧಿಕಾರಿಯ ವಾಹನದ ಮೇಲೆ ಕಲ್ಲೆಸೆತ ಮಾಡ್ತಾರೆ ಅಂತಕ್ಕಂಥದ್ದಾದ್ರೆ ಬಹುಶಃ ನಮ್ಮ ಸಮಾಜ ಇವತ್ತು ಎಲ್ಲಿ ಹೋಗಿ ನಿಲ್ತಾ ಇದೆ ಅಂತಕ್ಕಂಥದ್ದನ್ನ ಇವತ್ತು ಗೃಹ ಸಚಿವರು ಇದಕ್ಕೆ ಉತ್ತರವನ್ನು ಕೊಡಬೇಕಾಗ್ತದೆ. ಗ್ರೇಟರ್ ಬೆಂಗಳೂರು, ಹೌದೌದೌದೌದು. ಇವೆಲ್ಲವೂ ಕೂಡ ಪ್ರತಿದಿನ ನಾವೇನು ಈ ಸರ್ಕಾರದ ವೈಫಲ್ಯತೆಗಳು, ದುರಾಡಳಿತ ಇವೆಲ್ಲವನ್ನ ಇವತ್ತೇನು ನೋಡ್ತಾ ಇದ್ದೇವೆ. ಬಹುಶಃ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಚುನಾವಣೆಗಳು ಮೇ ತಿಂಗಳು ಒಳಗಡೆ ಆಗುತ್ತೆ. ಯಾವ ಕಾರಣಕ್ಕೆ ಇವತ್ತು ಸರ್ಕಾರ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಚುನಾವಣೆ ಡಿಲೇ ಮಾಡ್ತಾ ಇದೆ ಅಂತಕ್ಕಂಥ ಪ್ರಶ್ನೆ ಇವತ್ತು ಪ್ರತಿಯೊಬ್ಬರಲ್ಲೂ ಕಾಡ್ತಾ ಇದೆ. JDSನಲ್ಲೂ ಕಾಡ್ತಾ ಇದೆ, ಬಿಜೆಪಿನಲ್ಲೂ ಕಾಡ್ತಾ ಇದೆ. ಬಹುಶಃ ಅವರ ಒಂದು ಒಳ ಜಗಳ ಇವತ್ತು ಇಡೀ ರಾಜ್ಯದಲ್ಲಿ ಪ್ರತಿನಿತ್ಯ ನೀವು ನೋಡ್ತಾ ಇದ್ದೀರಿ. ಒಬ್ಬೊಬ್ರು ಒಂದೊಂದು ರೀತಿ ದ್ವಂದ್ವದ ಹೇಳಿಕೆಗಳು, ಒಬ್ಬೊಬ್ಬರಲ್ಲಿ ಕೂಡ ಒಬ್ರಿಗೊಬ್ರು ಒಂದು ಸಮನ್ವಯತೆ, ಎಲ್ಲೂ ಕೂಡ ಒಂದು ಕಿಂಚಿತ್ತು ಕೂಡ ಕೋಆರ್ಡಿನೇಷನ್ ಅಂತಕ್ಕಂಥದ್ದು ಸರ್ಕಾರದಲ್ಲಿ, ಆಡಳಿತದಲ್ಲಿ ಇರ್ತಕ್ಕಂಥ ಮಂತ್ರಿಗಳ ಹಾದಿಯಾಗಿ, ಮುಖ್ಯಮಂತ್ರಿಗಳ ಹಾದಿಯಾಗಿ, ಉಪಮುಖ್ಯಮಂತ್ರಿಗಳ ಹಾದಿಯಾಗಿ ಇವತ್ತು ಯಾವುದೇ ಕೋಆರ್ಡಿನೇಷನ್ನ ಇವತ್ತು ಅವ್ರ ಕಡೆಯಿಂದ ಆಗದೆ ಇರತಕ್ಕಂಥ ನಿಟ್ಟಿನಲ್ಲಿ ಬಹುಶಃ ಇವೆಲ್ಲವನ್ನ ಸರಿಪಡಿಸ್ಕೊಳ್ತಕ್ಕಂಥ ಕೆಲಸ ಸರ್ಕಾರ ಮಾಡ್ತಾ ಇದೆ ಅಂತ ನಾವು ಅಂದ್ಕೊಂಡಿದ್ದೇವೆ. ಗೊತ್ತಿಲ್ಲ ಇದು ಸರಿ ಹೋಗ್ತದಾ ಅಥವಾ ಇದೇ ರೀತಿ ನಿರಂತರವಾಗಿ ಕಂಟಿನ್ಯೂ ಆಗುತ್ತಾ ಅಂತ. ಬಹುಶಃ ಇವೆಲ್ಲವೂ ಕೂಡ ಒಂದು ಮೂಲ ಕಾರಣ ಆಗಿರ್ಬೋದು ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿನ ಮುಂದೆ ಒಡ್ಡಿ.
ಸರ್, ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಮೈತ್ರಿ ಮುಂದುವರಿಯುತ್ತೆ. ತಾಲೂಕು ಪಂಚಾಯತಿ ಚುನಾವಣೆಗಳು ನೀವು ಬಿಜೆಪಿ ಜೊತೆ ಕೈ ಜೋಡಿಸಿ ಅಥವಾ ಇಂಡಿಪೆಂಡೆಂಟ್ ಆಗಿರುತ್ತೆ? ಈಗಾಗಲೇ ಕಳೆದ ಸಂಸತ್ ಚುನಾವಣೆಯಲ್ಲಿ ದೇಶದ ಒಳಿತಿಗೋಸ್ಕರ ರಾಜ್ಯದ ಮುಂದಿನ ದಿನಗಳಲ್ಲಿ ಸಮಗ್ರವಾದಂತ ಕಾಂಗ್ರೆಸ್ ಪಕ್ಷದ ವಿರುದ್ಧವಾದಂತ ಹೋರಾಟಗಳು ಕೂಡ ಈಗಾಗಲೇ ನಾವು ಪ್ರಾರಂಭ ಮಾಡಿರ್ತಕ್ಕಂಥದ್ದು ನೋಡಿದಿರಿ. ಹಾಗಾಗಿ ಕಳೆದ ಸಂಸತ್ ಚುನಾವಣೆಯಲ್ಲಿ ಮೇಲ್ಮಟ್ಟದಲ್ಲಿ ಎರಡು ಪಕ್ಷದ ನಾಯಕರುಗಳು ಹೊಂದಾಣಿಕೆ ಆಗಿರ್ತಕ್ಕಂಥದ್ದು ಅಷ್ಟೇ ಅಲ್ಲ, ಇವತ್ತು ತಳಮಟ್ಟದ ಎರಡೂ ಪಕ್ಷದ ಕಾರ್ಯಕರ್ತರು ಪರಸ್ಪರ ಹೊಂದಾಣಿಕೆಯಿಂದಲೇ ಅತ್ಯಂತ ಆರೋಗ್ಯಕರವಾದಂಥ ಚುನಾವಣೆಯ ಫಲಿತಾಂಶದಿಂದ 19 ಸಂಸದರನ್ನ ಇವತ್ತು ಕರ್ನಾಟಕ ರಾಜ್ಯದ ಜನತೆ ಆಯ್ಕೆಯನ್ನ ಮಾಡಿದ್ದಾರೆ. ಹಾಗಾಗಿ ತಮಗೆ ಗೊತ್ತಿದ್ದಂಗೆ ಇದು ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಒಂದು ಕಾರ್ಯಕರ್ತರ ಚುನಾವಣೆ. ಹಾಗಾಗಿ ಸಾಕಷ್ಟು ಇವತ್ತು ಕಾರ್ಯಕರ್ತರು ಮುಖಂಡರುಗಳು ಇಲ್ಲ, ನಾವೆಲ್ಲ ಜಿಲ್ಲಾ ಪಂಚಾಯತಿಗೆ ಆಕಾಂಕ್ಷಿತರು, ನಾವೆಲ್ಲ ಸಾಕಷ್ಟು ವರ್ಷಗಳಿಂದ ಗುರುತಿಸ್ಕೊಂಡು ಹೋರಾಟ ಮಾಡಿದ್ದೇವೆ ನಮ್ಮ ವ್ಯಾಪ್ತಿನಲ್ಲಿ ಅಂತಕ್ಕಂಥ ಆಸೆ ಇಟ್ಕೊಂಡಿರ್ತಕ್ಕಂಥವ್ರು ಎರಡೂ ಪಕ್ಷದಲ್ಲಿದ್ದಾರೆ. ಆದರೆ ಇವೆಲ್ಲವನ್ನು ಕೂಡ ತೀರ್ಮಾನ ತಗೊಳ್ತಕ್ಕಂಥದ್ದು ಆಗಬೇಕಾಗಿರ್ತಕ್ಕಂಥದ್ದು ಒಂದು ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡರು ಸಾಹೇಬರು, ಸನ್ಮಾನ್ಯ ಕುಮಾರಣ್ಣವರು ಜೊತೆಗೂಡಿ ಕೇಂದ್ರದ ಭಾರತೀಯ ಜನತಾ ಪಾರ್ಟಿಯ ನಾಯಕರಿರ್ಬೋದು, ರಾಜ್ಯ ಮಟ್ಟದ ಭಾರತೀಯ ಜನತಾ ಪಾರ್ಟಿಯ ನಾಯಕರಿರ್ಬೋದು, ಮುಂದಿನ ದಿನಗಳಲ್ಲಿ ಬಹುಶಃ ಒಂದು ಕೋಆರ್ಡಿನೇಷನ್ ಕಮಿಟಿನೂ ಕೂಡ ಇವತ್ತು ರಾಜ್ಯ ಮಟ್ಟದಲ್ಲಿ, ಜಿಲ್ಲೆ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ 3 ಕಡೆ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡಿ ಒಟ್ಟಾರೆಯಾಗಿ ಎರಡು ಪಕ್ಷದ ಕಾರ್ಯಕರ್ತರಿಗೆ ಒಂದು ಸಿಹಿ ಸುದ್ದಿ ಕೊಡ್ತಾರೆ ಅಂತಕ್ಕಂಥದ್ದು ನಾವೆಲ್ಲ ನಂಬಿದ್ದೇವೆ. ಯಾವ್ದಲ್ಲ ಕೂಡ ಮಾಧ್ಯಮದ ಮುಂದೆ ಕೂತು ಮಾತನಾಡ್ತಕ್ಕಂಥದಕ್ಕೆ ನಮ್ಗೆ ಅಧಿಕಾರ ಇಲ್ಲ. ನಮಗೆ ಒಂದೇ ಅಧಿಕಾರ ಇರ್ತಕ್ಕಂಥದ್ದು ಪಕ್ಷದ ಚೌಕಟ್ಟಿನಲ್ಲಿ ಏನು ಚರ್ಚೆಗಳಾಗಿದೆ ಇವೆಲ್ಲವೂ ಕೂಡ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಗಮನಕ್ಕೆ ಕುಮಾರಣ್ಣನ ತಗೊಂಡೋಗಿ ಇಡ್ತೇವೆ. ಅಂತಿಮ ನಿರ್ಧಾರ ಅವ್ರು ತಗೊಂಡು ಕೂಡ ನಾನು ಇವತ್ತು ಉತ್ತರ ಕೊಡೋದಿಲ್ಲ. ಪಾಸಿಟಿವಿಟಿ ನೀವು ನೋಡಿದ್ದೀರಿ, ರಾಜ್ಯದ ಜನತೆ ಕಳೆದ ಸಂಸತ್ ಚುನಾವಣೆಯಲ್ಲಿ ಆಶೀರ್ವಾದ ಮಾಡಿದ್ದಾರೆ. ಆಮೇಲೆ ನಮ್ಮ ಕಾರ್ಯಕರ್ತರು ಕೂಡ ಇವತ್ತು ದುರ್ಗದ ಇಲ್ಲೇ ಜಿಲ್ಲಾಧ್ಯಕ್ಷ ಇದ್ದಾರೆ, ನಮ್ಮ ಹಿರಿಯೂರ್ನ ಅಭ್ಯರ್ಥಿಗಳಾದಂತ ರವೀಂದ್ರಪ್ಪನವರು ಇದ್ದಾರೆ, ನಮ್ಮ ಚಳ್ಳಕೆರೆ ರವೀಶ್ ಅವರು ಇದ್ದಾರೆ, ಎಲ್ಲರೂ ಇದ್ದಾರೆ. ನಮ್ಮೆಲ್ಲ ದಾವಣಗೆರೆ ನಮ್ಮ ಶಿವಶಂಕರನ ಬಹಳ ಸೀನಿಯರ್ ಲೀಡರ್ ಅವರು ಕೂಡ ಇದ್ದಾರೆ. ಯಾರು ಡೌಟು? ಅಲ್ಲ, ಡೌಟ್ ಪ್ರಶ್ನೆ ನೀವು ಕೇಳ್ತಿದ್ದೀರಿ, ನಮಗೆ ಸ್ಪಷ್ಟತೆ ಇದೆ. ಸಂಸತ್ ಚುನಾವಣೆಯಲ್ಲಿ ತಾವು ನೋಡಿದ್ರಿ, ಬಹಳ ನಾವು ಹತ್ತಿರದಲ್ಲಿ ಚುನಾವಣೆ ಸಮೀಪದಲ್ಲಿ ಹೋಗಿ ನಾವು NDAಯ ಒಂದು ಮಿತ್ರಕೂಟದ ಪಕ್ಷವಾಗಿ ಭಾಗವಾಗಿ ಕೆಲಸ ಮಾಡಿದ್ವಿ. ಆ ಸಂದರ್ಭದಲ್ಲಿ ನಮಗೆ ಹೆಚ್ಚು ಸಮಯ ಇಲ್ಲದೆ ಹೋದ್ರೂ ಕೂಡ ನಮಗೆ ನಾವು ಪಡ್ಕೊಂಡಂತ 3 ಸೀಟ್ಗಳಲ್ಲಿ ಯಾವುದೇ ನಮಗೆ ಹೊರಗಡೆ ಮಾಧ್ಯಮದಲ್ಲಿ ಎಲ್ಲೋ ಒಂದ್ ಕಡೆ ವ್ಯತ್ಯಾಸ ಆಯಿತು ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ಎಂದೂ ಕೂಡ ವರ್ತಿಸಿಲ್ಲ. ಸನ್ಮಾನ್ಯ ದೇವೇಗೌಡರು ಕುಮಾರಣ್ಣನಲ್ಲಿ ಒಂದು ಸ್ಪಷ್ಟತೆ ಇದೆ. ನಮ್ಮ ಪಕ್ಷದ ಕಾರ್ಯಕರ್ತರುಗಳ ಒಂದು ಗೌರವವನ್ನು ಕಾಪಾಡ್ತಕ್ಕಂಥದ್ದು ನಮ್ಮ ಮೂಲ ಉದ್ದೇಶ, ನಮ್ಮ ಮೂಲ ಧ್ಯೇಯ. ಅದನ್ನು ಕೂಡ ಕಾಪಾಡ್ಕೊಂಡು ಒಟ್ಟಾರೆಯಾಗಿ ತಳಮಟ್ಟದ ಎರಡು ಪಕ್ಷದ ಕಾರ್ಯಕರ್ತರಿಗೂ ಕೂಡ ಒಂದು ಗೌರವ ಕೊಡ್ತೇವೆ. ಸರ್, ರಾಜ್ಯಾಧ್ಯಕ್ಷರ ಹುದ್ದೆ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಯಾರನ್ನ ನೇಮಕ ಮಾಡ್ತಾರೆ? ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಚುನಾವಣೆ ಪ್ರಕ್ರಿಯೆ ಈಗಾಗಲೇ ನಮ್ಮ ಮಾಜಿ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ತಿಪ್ಪೇಸ್ವಾಮಣ್ಣವರು ಕೂಡ ಇವತ್ತು ನಮ್ಮ ಜೊತೆ ಈ ಒಂದು ವೇದಿಕೆ ಹಂಚಿಕೊಂಡಿದ್ದಾರೆ. ಅವರು ಈಗಾಗಲೇ ಚುನಾವಣೆ ಪ್ರಕ್ರಿಯೆಯಲ್ಲಿ ಬಹಳ ಸಕ್ರಿಯರಾಗಿ ಈಗಾಗಲೇ ಕಾರ್ಯೋನ್ಮುಖರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಒಂದು ಬಹುಶಃ ನಮ್ಮೆಲ್ಲರ ಅನಿಸಿಕೆ, ನಮ್ಮ ಎಲ್ಲರ ನಾಯಕರ ಒಂದು ಅನಿಸಿಕೆ, ಕೇಂದ್ರದಲ್ಲಿ ಸನ್ಮಾನ್ಯ ಕುಮಾರಣ್ಣವರು ಸಚಿವರಾದ ನಂತರ ಹೆಚ್ಚು ರಾಜ್ಯದಲ್ಲಿ ಪಕ್ಷ ಸಂಘಟನೆಗೆ ಸಮಯ ಕೊಡ್ಲಿಕ್ಕೆ ಆಗ್ತಾ ಇಲ್ವಾ ಅಲ್ಲ ಅಂತಕ್ಕಂಥ ಭಾವನೆ ಯಾರಿಗೂ ಕೂಡ ಉದ್ಭವ ಆಗದೆ ಇರ್ತಕ್ಕಂಥ ನಿಟ್ಟಿನಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ಈಗಾಗಲೇ ನಿರಂತರವಾಗಿ ಅವ್ರಿಗೇನು 2 ದಿನ ಸಿಗುತ್ತೋ 1 ದಿನ ಸಿಗುತ್ತೋ, ಅವರು ಬಹುಶಃ ಕಳೆದ 6 ತಿಂಗಳಿಂದ ಒಂದ್ ಕಡೆ ರಾಷ್ಟ್ರವನ್ನ ಕಟ್ತಕ್ಕಂಥ ಕೆಲಸ, ಒಂದ್ ಕಡೆ ರಾಜ್ಯದ ಜನತೆ ಇವತ್ತು ವಿಶ್ವಾಸ ಇಟ್ಟು ಅವ್ರಿಗೇನು 7.5 ಕೋಟಿ ಕನ್ನಡಿಗರ ಆಶೀರ್ವಾದ ಮಾಡಿ ನರೇಂದ್ರ ಮೋದಿಜಿಯವರ ಸಂಪುಟದಲ್ಲಿ ಕೇಂದ್ರದ ಸಚಿವರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವೆರಡೂ ಜವಾಬ್ದಾರಿಗಳನ್ನ ಅರ್ತು ಇವತ್ತು ಬಹುಶಃ ಅವರ ವಯಸ್ಸಿಗೂ ಮೀರದಂತ
ಶ್ರಮವನ್ನ ಕಳೆದ 6-7 ತಿಂಗಳುಗಳಿಂದ ನಿರಂತರವಾಗಿ ಪಟ್ಟಿರ್ತಕ್ಕಂಥದ್ದು. ಬಹುಶಃ ಅವ್ರ ದೇಹದ ಮೇಲೆ ಒಂದು ಸ್ವಲ್ಪ ಇತ್ತೀಚಿನ ದಿನಗಳಲ್ಲಿ ಏನ್ ಬಹಳ ಗಾಬರಿ ಪಡ್ತಕ್ಕಂಥದ್ದು ಅಥವಾ ಇನ್ನೇನೋ ವಿಷಯ ಏನಿಲ್ಲ. ರೆಸ್ಪಿರೇಟರಿ ಇನ್ಫೆಕ್ಷನ್ ಆಗಿದೆ. ಹಾಗಾಗಿ ಒಂದು ವಾರಗಳ ಕಾಲ ಅವರು ವಿಶ್ರಾಂತಿ ಪಡೆದುಕೊಳ್ತಾ ಇದ್ದಾರೆ. ಹಾಗಾಗಿ ಬಹುಶಃ ಈ ರಾಜ್ಯಾಧ್ಯಕ್ಷರು ಬದಲಾವಣೆ ವಿಚಾರ ನಿಜಕ್ಕೂ ಕೂಡ ಅಪ್ರಸ್ತುತ. ಸನ್ಮಾನ್ಯ ಕುಮಾರಣ್ಣ ಅವರು ರಾಜ್ಯಾಧ್ಯಕ್ಷರಾಗೇ ಮುಂದುವರಿಬೇಕು ಅಂತಕ್ಕಂಥದ್ದು ಪ್ರತಿಯೊಬ್ಬರ ಭಾವನೆ, ಪ್ರತಿಯೊಬ್ಬ ಸಣ್ಣ ಕಾರ್ಯಕರ್ತರ ಭಾವನೆನೂ ಕೂಡ ಹೌದು. ಬದಲಾವಣೆ ಇಲ್ಲ ಹಾಗಾದ್ರೆ ಯಾವ ಬದಲಾವಣೆ ಇಲ್ಲ, ಯುವಕರಿಗೆ ಆದ್ಯತೆ ಕೊಡೋದು. ಈಗ ಆಲ್ರೆಡಿ ನಮ್ಮ ಪಕ್ಷದ ಕಾನ್ಸ್ಟಿಟ್ಯೂಷನ್ ಇವಾಗೇನು 2 ವರ್ಷದ ಒಳಗಡೆ ಕೆಲವೊಂದಷ್ಟು ಸ್ಥಾನಗಳು ಫಿಲ್ ಆಗಬೇಕಾಗಿದೆ. ಇವೆಲ್ಲವೂ ಕೂಡ ಪ್ರಕ್ರಿಯೆಗಳು, ಚುನಾವಣೆ ಪ್ರಕ್ರಿಯೆಗಳು ಈಗಾಗಲೇ ಪ್ರಾರಂಭ ಆಗಿದೆ. ಅದಕ್ಕೆ ಗಡುವು ಕೂಡ ಕೊಟ್ಟಿದ್ದಾರೆ. ನಮ್ಮ ಪಕ್ಷದ ಚೌಕಟ್ಟಿನಲ್ಲಿ ದೇವೇಗೌಡರು ಸಾಹೇಬರು, ಸನ್ಮಾನ್ಯ ಕುಮಾರಣ್ಣ ಅವರು, ತಿಪ್ಪೇಸ್ವಾಮಣ್ಣ ಅವರು ಜವಾಬ್ದಾರಿ ತಗೊಂಡು ಅವರು ಗಡುವನ್ನ ಕೊಟ್ಟು ಇನ್ನೇನು ಕೇವಲ ಬಹುಶಃ 1-1.5 ತಿಂಗಳ ಒಳಗಡೆ ಇವೆಲ್ಲವನ್ನ ಭರ್ತಿ ಮಾಡ್ತಕ್ಕಂಥ ಕೆಲಸ ಮಾಡಿ ಒಂದು ಸಬ್ಮಿಟ್ ಮಾಡ್ತಾ ಇದ್ದೇವೆ. ಬಹುಶಃ ಮುಂಬರ್ತಕ್ಕಂಥ ದಿನಗಳಲ್ಲಿ ಹೌದು, ನಾನು ಒಬ್ಬ ಯುವ ಘಟಕದ ರಾಜ್ಯಾಧ್ಯಕ್ಷನಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಇಡೀ ರಾಜ್ಯಾದ್ಯಂತ ಸಕ್ರಿಯವಾಗಿ ಪಕ್ಷವನ್ನ ಕಟ್ತೇವೆ ಅಂತಕ್ಕಂಥ ಮುಂಬರ್ತಕ್ಕಂಥ ಯುವಕರಿಗೆ ಖಂಡಿತವಾಗ್ಲೂ ಪಕ್ಷ ಗುರುತಿಸಿ ಸ್ಥಾನಮಾನವನ್ನ ಕೊಟ್ಟು ಇವತ್ತು ಅವ್ರಿಗೆ ಗೌರವ ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ. ಪ್ರಯತ್ನಗಳು ನಡೀತಾ ಇದೆಯಾ? ನಾವೇನು ಅದೇನು ಕೇಳಿಲ್ಲ. ನಾನು ಹೊಸ ವಿಚಾರ ಯಾಕೆಂದ್ರೆ ಈಗ ಸ್ವಪಕ್ಷೀಯ ಕಾಂಗ್ರೆಸ್ ಪಕ್ಷದಲ್ಲಿದ್ದು ಕೂಡ ತಮ್ಮ ಪಕ್ಷದ ಮಿನಿಸ್ಟರ್ಗಳ ವಿರುದ್ಧವೇ ಅವರು ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ಜೆಡಿಎಸ್ ಪಕ್ಷಗಳನ್ನ ಬರ್ತಾರ ಗುಬ್ಬಿ ಕ್ಷೇತ್ರದ ಶಾಸಕರು ಕಾಂಗ್ರೆಸ್ನ ನಾಯಕರ ಮೇಲೆ ಬಹಳ ವಿಶ್ವಾಸ ಇಟ್ಟು ಬಹಳ ಗೌರವದಿಂದ ಅವ್ರನ್ನ ನಡೆಸ್ಕೊತಾರೆ ಅಂತ ಆಶಾದಾಯಕವಾದಂತ ಭಾವನೆಯಿಂದ ಹೋಗಿದ್ದಾರೆ. ಬಹುಶಃ ಮೊನ್ನೆ ದಿನ ನೀವೇ ನನಗೂ ಹೊಸ ಸುದ್ದಿ ಅಣ್ಣ, ನನಗೆ ಗೊತ್ತಿಲ್ಲ ಅಣ್ಣ ಇದು. ನಾನು ಮೊನ್ನೆ ನಿಮ್ ಮಾಧ್ಯಮದಲ್ಲಿ ನೋಡಿದೆ, ಪಾಪ ಬಹಳ ನೊಂದಿ ಮಾತಾಡ್ತಾ ಇದ್ರು. ನಾನು ಏನೋ ಅನ್ಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಬಂದೆ, ಆದ್ರೆ ಕಾಂಗ್ರೆಸ್ ಪಕ್ಷ ನಮ್ಗೆ ಈ ತರ ನಡ್ಸ್ಕೊಳ್ತಾರೆ ಅಂತಕ್ಕಂಥದ್ದು ನಾನು ಅನ್ಕೊಂಡಿರ್ಲಿಲ್ಲ. ಪಾಪ ಅವಾಗ ಹಳೆ ನೆನಪುಗಳು ಇಲ್ಲಿ ನಮ್ಮ ಕೃಷ್ಣಪ್ಪಣ್ಣವರು, ಬಾಬಣ್ಣವರು ಎಲ್ಲರೂ ಇದ್ದಾರೆ. ಅವ್ರಿಗೆ ಹಳೆ ನೆನಪುಗಳು ಬಹುಶಃ ಕಾಡಿದೆ ಅಂತಕ್ಕಂಥದ್ದು ನಾವೆಲ್ಲ ಭಾವಿಸ್ತೀವಿ. ಗೌರಿಶಂಕರ್ ಬೆಮ್ಮಲ್ಲು ಶ್ರೀನಿವಾಸ್ ಇವೆಲ್ಲ ಹೋದ್ಮೇಲೆ ಜಿಲ್ಲೆಯಲ್ಲಿ ಸ್ವಲ್ಪ ಜೆಡಿಎಸ್ ನ ಶಕ್ತಿ ಸ್ವಲ್ಪ ಕಡಿಮೆ ಆಗಿದೆ. ಜೆಡಿಎಸ್ ನ ಶಕ್ತಿ ಕೇಳಿಲಿ. ಈಗ ಆಯ್ತು, ಒಂದ್ ಸೆಕೆಂಡ್ ಇಲ್ಲಿ ಕೇಳಿ. ನಮ್ಮ ಬಾಬಣ್ಣ ಹೇಳ್ತಾರೆ, ಕೃಷ್ಣಪ್ಪಣ್ಣ ಹೇಳ್ತಾರೆ, ಯಾರು ಬೇಡ. ಇವತ್ತು ತುಮಕೂರ್ನ ಸಂಸದರು ಹಿರಿಯರಾಗಿರ್ತಕ್ಕಂಥ ವಿ ಸೋಮಣ್ಣ ಅವ್ರ ಬಾಯಲ್ಲೇ ನೀವು ಕೇಳಿದಿರಿ. ಆಮೇಲೆ ಒಂದ್ ಹೇಳ್ತೀನಣ್ಣ, ಇವತ್ತು 2 ರಾಷ್ಟ್ರೀಯ ಪಕ್ಷಗಳಿಗೆ ಮೀರಿದಂತ ಪ್ರಾಮಾಣಿಕವಾದಂತ ಕಾರ್ಯಕರ್ತರು ಯಾರಾದ್ರೂ ಪಕ್ಷದಲ್ಲಿದ್ರೆ ಅದು ಜೆಡಿಎಸ್ ಪಕ್ಷದಲ್ಲಿ. ಹಾಗಾಗಿ ಒಂದಷ್ಟು ಜನ ನಾಯಕರುಗಳು ಅವರವರ ರಾಜಕಾರಣದ ಬೆಳವಣಿಗೆಗೋಸ್ಕರ ಅವ್ರು ತೀರ್ಮಾನ ತಗೊಂಡು ಹೋಗ್ಬೋದು. ಕೆಲವೊಂದು ಸಂದರ್ಭದಲ್ಲಿ ನಾವು ಹಿಡಿದುಕೊಳ್ಳಿಕ್ಕೆ ಆಗೋದಿಲ್ಲ. ಆದ್ರೆ ಕಾರ್ಯಕರ್ತರು ಸದೃಢವಾಗಿ ಪಕ್ಷ ಕಟ್ಟಿದ್ದಾರೆ, ಮುಂದೆನೂ ಕಟ್ಟಿ ಬೆಳೆಸ್ತಾರೆ. ಕಾರ್ಯಕರ್ತರಿದ್ದಾರೆ, ನಾಯಕತ್ವದ ಕೊರತೆ ಅಂತ ನಾವು ಹೇಳಿದ್ದು. ನಾಯಕರನ್ನ ಬೆಳೆಸೋ ಕಾರ್ಯಕರ್ತರಲ್ವೇ? ಅಲ್ಲ, ನೀವು ಅದು ಚೂಸ್ ಮಾಡ್ತಾ ಇಲ್ಲ ನಾಯಕರನ್ನ. ಚೂಸ್ ಕಾರ್ಯಕರ್ತರು ಮಾಡ್ತಾರೆ ಸೂಕ್ತವಾದ ಸಂದರ್ಭದಲ್ಲಿ. ಚುನಾವಣೆ ಆದ್ಮೇಲೆ ಎಲ್ಲ ಬದಲಾವಣೆ ಆಗಿದೆ ಬಿಡಪ್ಪ. ಅವ್ರೇನೋ ಒಂದು ಸೆಕೆಂಡ್ ಕೇಳ್ತಾರೆ ಉದ್ದೇಶ. ಸಾರಿ, ಚಾಲನೆ ಕೊಟ್ಟು ಹೋದ್ರಿ ನೀವು. ಸಂಘಟನೆ ಹೇಗೆ ನಡೀತಾ ಇದೆ? ಸಂಘಟನೆ ಏನಾದ್ರು ಆಗಿದ್ಯಾ? ಇವತ್ತು ಇಲ್ಲಿ ಕೇಳಿ, ಇಲ್ಲಿ ಚಿಕ್ಕನಾಯಕನಹಳ್ಳಿಯಿಂದ ಸುರೇಶ್ ಬಾಬಣ್ಣವರು ಸಂಪೂರ್ಣವಾಗಿ ಸದಸ್ಯತ್ವ ನೋಂದಣಿಯನ್ನ ಏನು ಪುಸ್ತಕಗಳನ್ನ ತಗೊಂಡು ಹೋಗಿದ್ರು, ಅದಕ್ಕೆ ಒಂದು ಮಿನಿಮಮ್ ಏನೋ ಒಂದು ವೆಚ್ಚವನ್ನ ಕೊಟ್ಟು 10 ರೂಪಾಯಿ ಅಂತ ಕೊಟ್ಟು ಏನ್ ತಗೊಂಡು ಹೋಗಿದ್ರು ಸಂಪೂರ್ಣವಾಗಿ ಭರ್ತಿ ಮಾಡಿ ಮುಂದೆ ತಲುಪಿಸಿ ಕೊಟ್ಟಿದ್ದಾರೆ. ಎಲ್ಲ ಹೇಳ್ತೇವೆ. ಈಗ ಇದ್ರ ಜೊತೆಗೆ ಡಿಜಿಟಲ್ ಕ್ಯಾಂಪೇನ್ ಶುರು ಮಾಡ್ತಾ ಇದೀವಣ್ಣ. ಈಗ ಬಹುಶಃ ಮುಂದಿನ ಮಾರ್ಚ್ ತಿಂಗಳ ಒಳಗಡೆ ಒಂದು ಡೇಟ್ ಈಗಾಗಲೇ ನಿಗದಿಯನ್ನ ಮಾಡ್ಕೊಂಡಿದ್ದೇವೆ, ಒಂದು ಗಡುವು ಕೊಟ್ಕೊಂಡಿದ್ದೇವೆ. ಆ ಹಿನ್ನೆಲೆಯಲ್ಲಿ ಒಂದ್ ಕಡೆ ಸ್ಥಳೀಯ ಚುನಾವಣೆ ಜೊತೆಗೆ ಇವತ್ತು ಮಿಸ್ಡ್ ಕಾಲ್ ಕ್ಯಾಂಪೇನ್ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ ರನ್ ಮಾಡಬೇಕು ಅಂತಕ್ಕಂಥದ್ದು ಈಗಾಗಲೇ ಸ್ಪಷ್ಟ ತೀರ್ಮಾನ ತಗೊಂಡಿದ್ದೇವೆ. ಅದಕ್ಕೆ ಬಹುಶಃ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಮೂಲಕನೇ ಅದನ್ನ ಲಾಂಛನ ಮಾಡಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತೇವೆ. ಸಕಾರಾತ್ಮಕವಾಗಿದ್ದಂತೆ ಹೋದಾದ್ರೆ ನಾವು ಹೇಳ್ಬೋದಲ್ಲ ಅಂತ ನೋಡಿ, ಕೆಲವೊಂದಷ್ಟು ವಿಚಾರಗಳು. ಒಂದ್ ನಿಮಿಷ. ಈಗ ರಾಜ್ಯಾಧ್ಯಕ್ಷರು ಅಂತ ಸ್ಥಾನ ಇರ್ತಕ್ಕಂಥದ್ದು ಯಾಕೆ?
ಚರ್ಚೆಗಳು ಯಾವತ್ತೂ ಕೂಡ ಒಂದು ಪ್ರೋಟೋಕಾಲ್ ಪ್ರಕಾರವಾಗಿ ಯಾರು ಯಾವ ಚರ್ಚೆಗಳನ್ನ ಯಾವ ವಿಷಯಗಳನ್ನ ಹೊರಗಡೆ ಹಾಕ್ಬೇಕು ಅವರೇ ಹೇಳ್ತಕ್ಕಂಥದ್ದು ಸೂಕ್ತ. ಲೋಕಸಭಾ ಚುನಾವಣೆಗೆ ಪೂರ್ವದಲ್ಲಿ ಯಾವ ರೀತಿಯಾಗಿ ಜಂಟಿ ಸಭೆಗಳನ್ನು ಮಾಡಿದ್ರು ಮೈತ್ರಿ ಪಕ್ಷದಲ್ಲಿ ಚುನಾವಣೆ ನಂತರ ಜಲವಾಯುಗಳು ಸಭೆಗಳು ಆಗಿಲ್ಲ ಆ ನಿಟ್ಟಿನಲ್ಲಿ ಈಗ ಯಾವಾಗಲೂ ಕೂಡ ಚುನಾವಣೆಗಳು ಹತ್ರ ಬಂದಾಗ ಒಂದು ಕೋಆರ್ಡಿನೇಷನ್ ಆಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಕೋಆರ್ಡಿನೇಷನ್ ಕಮಿಟಿಗಳನ್ನ ರಚನೆ ಮಾಡಿ ಸಭೆಗಳು ಮಾಡ್ತಾರೆ. ಈಗ ಮತ್ತೆ ನೀವು ಹೇಳ್ದಂಗೆ ಈಗ ಸ್ಥಳೀಯ ಚುನಾವಣೆಗಳು ಎದುರು ನೋಡ್ತಾ ಇರೋದ್ರಿಂದ ಕೋಆರ್ಡಿನೇಷನ್ ಕಮಿಟಿ ರಚನೆ ಆಗುತ್ತೆ. ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಕೂತ್ಕೊಂಡು ಒಂದು ಒಳ್ಳೆ ಡಿಸಿಷನ್ ಸರ್, ಗುಬ್ಬಿ ಕ್ಷೇತ್ರದ ಶಾಸಕರನ್ನು ಆಯ್ತಾ? ಮತ್ತೆ ಕಾರ್ಯಕರ್ತರನ್ನ ಕಳ್ಕೊಳ್ಳುವಂತ ರೀತಿ ಏನಾದ್ರು ಇದೆಯಾ? ಯಾಕೆ ಕಳ್ಕೋಬೇಕಣ? ಅವರೇ ಪರಸ್ಪರ ಒಟ್ಟಾಗಿ ಒಗ್ಗಟ್ಟ ಚುನಾವಣೆ ಮಾಡ್ಕೊಟ್ಟಿದ್ದಾರೆ. ಸಂಸತ್ ಚುನಾವಣೆ ಅಂದ್ಮೇಲೆ ಮತ್ತೆ ಕಾಣ್ಕೊಳ್ಳೋದೇನಿದೆ? ಇನ್ನೇನ ಬೇರೆ ಏನಾರ ಧನ್ಯವಾದಗಳು. ಥ್ಯಾಂಕ್ ಯು.